ಯೂಟ್ಯೂಬರ್ಸ್ ಮತ್ತು ಇನ್ಫ್ಲೂಯೆನ್ಸರ್ಸ್ ಮಧ್ಯೆ ಕಿತ್ತಾಟ ನಡೀತಿದೆ. ಯಾಕೆ ಹೀಗಾಗುತ್ತೆ? ಇದಕ್ಕೆ ಒಂದು ಸೈಕಾಲಜಿಕಲ್ ಹಿನ್ನೆಲೆ ಇದೆ. ಇಬ್ಬರ ಮಧ್ಯೆ ಜಗಳ ಆದ್ರೆ ಅದನ್ನ ನೋಡಿ ಜನರಿಗೆ ಅದರಲ್ಲೊಂದು ಸ್ಟ್ಯಾಟಿಸ್ಟಿಕ್ ಪ್ಲೆಜರ್ ಸಿಗುತ್ತೆ. ಇಂತಹ ಸಂತೋಷಕ್ಕೆ ಎವ್ರಿಡೇ ಸ್ಟೇಡಿಸಮ್ ಅಂತ ಹೆಸರು. ಇಂತಹ ಜಗಳ ನೀವು ರಸ್ತೆಗಳಲ್ಲಿ, ನೀವಿರೋ ಏರಿಯಾಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾ ಎಲ್ಲಿ ಬೇಕಾದ್ರೂ ಆಗಬಹುದು. ಇದರಿಂದ ಒಂದು ಗುಂಪಿನ ಜನರನ್ನ ನೀವು ಅತಿ ಬೇಗ ನಿಮ್ಮ ಬಳಿ ಸೆಳೆಯಬಹುದು. ಹಾಗಿದ್ರೆ ಇದನ್ನ ಮಾಡಿ ಅವರಿಗೆ ಆಗುವ ಲಾಭ ಆದ್ರೂ ಏನು? ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ತರದ ಸ್ಯಾಡಿಸ್ಟ್ ಫಾಲೋವರ್ಸ್ ಸಿಗ್ತಾರೆ. ಇನ್ನು ಲಕ್ಷಗಳಲ್ಲಿ ವ್ಯೂಸ್ ಕೂಡ ಬರುತ್ತೆ. ನಾನ್ ಮೊದಲೇ ಹೇಳಿದ ಹಾಗೆ ಇಬ್ಬರ ಜಗಳ ನೋಡೋದ್ರಲ್ಲಿ ನಮ್ಮ ಜನ ಎವ್ರಿಡೇ ಸೇಡಿಸಮ್ ಈ ಎರಡೂ ಕಡೆ ಇನ್ಫ್ಲೂಯೆನ್ಸರ್ಸ್ ಮಾಡೋ ಒಂದು ಗಿಮಿಕ್ ಅಷ್ಟೇ. ಇವ್ರು ಯಾರು ಬೀದಿಗೆ ಬಂದು ಹೊಡೆದಾಡಿದ ಉದಾಹರಣೆ ಇರೋದಿಲ್ಲ. ಹಾಗೆ ಕಚ್ಚಾಡಿದ್ರೆ ಕೇಸ್ ಆಗುತ್ತೆ ಅನ್ನೋ ಭಯ ಕೂಡ ಇರುತ್ತೆ. ಈ ತರ ಕಚ್ಚಾಡಿ ನಿಮ್ ಫೀಡ್ ಅಲ್ಲಿ ಅವರು ಅಥವಾ ಅವರ ಬಗ್ಗೆನೇ ವಿಡಿಯೋ ಬರೋ ತರ ಮಾಡ್ತಾರೆ. ಇದರಿಂದ ಜಗಳ ಮಾಡೋ ಇಬ್ಬರು ಕೂಡ ನಿಮ್ಮ ಫೀಡ್ ನ ಕಂಟ್ರೋಲ್ ಮಾಡ್ತಾರೆ. ದುಡ್ಡು ಖರ್ಚು ಮಾಡಿ ರೀಚಾರ್ಜ್ ಮಾಡ್ಕೊಂಡು ಇವರ ಫ್ಯಾನ್ಸ್ ಅವರಿಗೆ ಪುಕ್ಸಟ್ಟೆ ಪ್ರಚಾರ ಕೂಡ ಕೊಡ್ತಾರೆ. ಹಾಗಿದ್ರೆ ನೀವು ನನ್ನ ಕೇಳಬಹುದು, ನೀನ್ ಯಾಕೆ ಈ ಜಗಳದ ಬಗ್ಗೆ ವಿಡಿಯೋ ಮಾಡ್ತಿದ್ಯಾ ಅಂತ. ನನಗೆ ಇದೊಂದು ಎವ್ರಿಡೇ ಸೇಡಿಸಮ್ ನ ಬಗ್ಗೆ ಅವೇರ್ನೆಸ್ ಮೂಡಿಸೋಕೆ ಒಳ್ಳೆಯ ಅವಕಾಶ ಅಂತ ಅನಿಸ್ತು. ಜೊತೆಗೆ ನೀವು ನನ್ನ ಫಾಲೋ ಮಾಡ್ಬೇಕಂತ ಏನಿಲ್ಲ. ನನ್ನ ಪ್ರೊಫೈಲ್ ಒಮ್ಮೆ ನೋಡಿ, ಕಂಟೆಂಟ್ ಇಷ್ಟ ಆದ್ರೆ ಮಾತ್ರ ಫಾಲೋ ಮಾಡಿ. ಕೊನೆಗೆ ನೀವು ಯಾರನ್ನ ಫಾಲೋ ಮಾಡ್ಬೇಕು, ಯಾರ ಬಗ್ಗೆ ನಿಮ್ಮ ಫೀಡ್ ಅಲ್ಲಿ ಇರಬೇಕು ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ. ಮತ್ತೊಬ್ಬರು ಡಿಸೈಡ್ ಮಾಡೋ ಹಾಗಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಕಚ್ಚಾಡ್ತಾ ಇದಾರೋ ಅವರಿಗೆ ನೀವು ಅವರು ಹೇಳಿದಂತೆ ಕೇಳುವ ಒಂದು ಬಾಟ್ ಅಷ್ಟೇ. ಯಾಕಂದ್ರೆ ನೀವು ಅವರಿಗೆ ವ್ಯೂಸ್ ಕೊಡ್ತಿದ್ದೀರಾ ಅನ್ನೋದನ್ನ ನೆನಪಲ್ಲಿ ಇಟ್ಕೊಳ್ಳಿ.